ನಮಸ್ಕಾರ ಪ್ರೀತಿ ವೀಕ್ಷಕರೇ, ನಾನು ನಿಮ್ಮ ಸುಜಾತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ನಿಮಗೆಲ್ಲ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳ್ಬಿಡ್ತೀನಿ. ಯಾರು ತಮ್ಮ ಸೊಸೆಯನ್ನು ಮಗ ಥರ ನೋಡ್ಕೊತಾ ಇದ್ದೀರಲ್ಲ, ಅವರು ನಿಮ್ಮ ಮನೆಯಲ್ಲಿ ಸೊಸೆ ಖುಷಿಯಾಗಿ ನಗ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅಂತ ಅನ್ನೋದೇ ಆದರೆ ಎಲ್ಲ ನಿಮ್ಮಂಥ ಅತ್ತೆಯಂದಿರಿಗೆ ನಾನು ಹೃದಯಪೂರ್ವಕವಾದಂತಹ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗಾದರೆ ಯಾಕೆ ಈ ಮಾತನ್ನ ಹೇಳಿದೆ ಅನ್ನೋದಾದರೆ, ಇಲ್ಲಿ ಮದುವೆಗಿಂತ ಮುಂಚೆ ನಾವು ಸೊಸೆಯನ್ನು ಮಾಡ್ಕೊಂಡು ಬರಬೇಕಾದ್ರೆ ಮಗ ಥರ ನೋಡ್ಕೋತೀವಿ ಅಂತೆಲ್ಲ ಹೇಳಿ ಮಾಡ್ಕೊಂಡು ಬಂದು ಕಡೆಗೆ ಅವ್ರನ್ನ ಸೊಸೆ ಹಾಗೂ ನೋಡಿಲ್ಲ ಅಂದರೆ ಅವರ ಪರಿಸ್ಥಿತಿ ಏನಾಗಬೇಡ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಎಷ್ಟು ವಿಚಿತ್ರ ನೋಡಿ. ಅಮ್ಮ ಅಂದರೆ ಎಲ್ಲರಿಗೂ ಇಷ್ಟನೇ, ಎಂಥ ಕರುಣಾಮಯಿ ಅಮ್ಮ. ಆದರೆ ಈ ಅಮ್ಮ, ಈ ತಾಯಿಯಲ್ಲಿ ಇಷ್ಟೊಂದು ಕ್ರೂರವಾದ ಅತ್ತೆ ಹೇಗೆ ಹುಟ್ಕೋತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ನಾವೇನು ಬಯಸ್ತೀವಿ, ಯಾವಾಗಲೂ ನಮ್ಮ ಮಗಳು ಚೆನ್ನಾಗಿರಬೇಕು, ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿರಬೇಕು, ಹೇಳಿದ್ದೆಲ್ಲ ಕೊಡಿಸ್ಬೇಕು, ಅವ್ರು ಯಾವಾಗಲೂ ನಗ್ತಾ ಇರಬೇಕು ಅಂತ ಬಯಸ್ತೀವಿ. ಹಾಗಾದರೆ ಬೇರೆಯವ್ರ ಮಕ್ಕಳ ಬಗ್ಗೆಯೂ ಕೂಡ, ಅಂದರೆ ನಮ್ಮ ಮನೆಗೆ ಬರುವ ಸೊಸೆ ಬಗ್ಗೆಯೂ ಕೂಡ ಅವ್ರ ತಂದೆ ತಾಯಿ ಹಾಗೆ ಬಯಸೋದ್ರಲ್ಲಿ ಏನು ತಪ್ಪಿದೆ? ಇಲ್ಲಿ ನೋಡಿ, ನಮ್ಮ ಮಗಳನ್ನು ಅಳಿಯ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂದರೆ ಆ ದೇವರಂತ ಅಳಿಯ ನಮ್ಮ ಅಳಿಯ ಅಂತೀವಿ. ನಮ್ಮ ಮಗಳಿಗೆ ಎಲ್ಲದರಲ್ಲೂ ಸಹಾಯ ಮಾಡ್ತಾ ಇದ್ದಾನೆ ಅಳಿಯ, ಅವನು ಎಲ್ಲವನ್ನು ಶೇರ್ ಮಾಡ್ಕೋತಾನೆ ಅಂದಾಗ ಏನು ಮಾಡ್ತೀವಿ, ಅವರ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅಂದಾಗ ನಾವೇನಂತೀವಿ, ತುಂಬ ಒಳ್ಳೆಯ ಅಳಿಯ, ಇಂಥ ಅಳಿಯ ಸಿಗಕ್ಕೆ ನಾವು ಪುಣ್ಯ ಮಾಡಿರಬೇಕು ಅಂತೀವಿ. ಅದೇ ನಮ್ಮ ಸೊಸೆಗೆ ನಮ್ಮ ಮಗ ಸಹಾಯ ಮಾಡಿದ್ರೆ ಅವನ ಹೆಂಡತಿಯ ಗುಲಾಮ ಅಂತ ಹೇಳಿಬಿಡ್ತೀವಿ. ಇದು ತಪ್ಪಲ್ವೇನ್ರಿ? ನಾವು ಮಾಡಬೇಕಾಗಿರೋದು ಇಷ್ಟೇ ಇಲ್ಲಿ. ನಾವು ಮದುವೆ ಒಬ್ಬ ಮಗನ್ನ ಗಂಡು ಮಗು ಬೇಕು ಅಂತ ಹರಕೆ ಹೊತ್ತು ಗಂಡು ಮಗುನ ಹೆತ್ತು ಎಷ್ಟೋ ಊರುಗಳನ್ನು ಅಲ್ದಾಡಿ ಒಬ್ಬ ಒಳ್ಳೆಯ ಸೊಸೆ ಬೇಕು ಅಂತ ಹುಡ್ಕೊಂಡು ಬಂದಿರ್ತೀವಿ. ಅಂದಮೇಲೆ ಅವ್ರಿಗೂ ಕೂಡ ಅವರದೇ ಆದಂತಹ ಆಸೆ, ಆಕಾಂಕ್ಷೆ ಎಲ್ಲವೂ ಇರ್ತದೆ. ಅಂದಮೇಲೆ ನಮ್ಮ ಮಕ್ಕಳು ಸೊಸೆಗೆ ಸಹಾಯ ಮಾಡಿದಾಗ ಅದನ್ನ ನೋಡಿ ನಾವು ಖುಷಿ ಪಡಬೇಕು. ನಮ್ಮ ಮಗಳು ಚೆನ್ನಾಗಿರಬೇಕು ಅಂತಂದರೆ ನಾವು ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯ. ನಾವು ಇಲ್ಲಿ ಮಗಳು ಸೊಸೆಯನ್ನು ಭೇದ ಭಾವವನ್ನು ಯಾವಾಗ ಮರಿತೀವೋ, ಎಲ್ಲರಲ್ಲಿ ಸಮಾನತೆಯನ್ನು ನಾವು ಕಂಡದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಎಲ್ಲೇ ಇದ್ದರೂ ಕೂಡ ಖುಷಿಯಾಗಿರ್ತಾರೆ, ಆರಾಮಾಗಿರ್ತಾರೆ ಅನ್ನೋದು, ಭಗವಂತ ಅವ್ರನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ ಆಗಿದೆ. ಒಬ್ಬ ಸೊಸೆಯನ್ನು ನಾವು ಚಿತ್ರಹಿಂಸೆ ಕೊಟ್ಟು ಬೇಜಾರು ಮಾಡಿ ಅವರಿಗೆ ಅವರು ತಮ್ಮ ತವರು ಮನೆ ಸೇರುವಷ್ಟು ಕಷ್ಟ ಕೊಟ್ಟಿದ್ದೀವಿ ಅಂದಾಗ ಒಂದ್ಸಲಿ ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಗೆ ಬಂದಿರುವಂತಹ ಹಬ್ಬಕ್ಕೆ ಅಂತ ಬಂದಿರುವ ಹೆಣ್ಮಗಳು 10 ದಿವಸ ಜಾಸ್ತಿ ಉಳ್ಕೊಂಡ್ಬಿಟ್ರೆ ಯಾಕೆ ಅಂತ ಕ್ವಶನ್ ಮಾಡ್ತಾರೆ ಜನ. ಅಂಥದ್ರಲ್ಲಿ ನಮ್ಮನೆ ಸೊಸೆ ನಮ್ಮೂರನ್ನೇ ಬಿಟ್ಟು ತವ್ರ ಮನೆ ಸೇರಿಕೊಂಡಿದ್ದಾರೆ ಅಂದಾಗ ಅವರ ತಂದೆ ತಾಯಿಗೆ, ಅವರಿಗೆ ಅದೆಷ್ಟು ಪ್ರಶ್ನೆಗಳನ್ನು ಜನ ಕೇಳಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಯೋ ಏನಂದರೆ ಯಾರೇನೇಕೆ ಇದ್ದರೂ ನನ್ನ ಮಗಳು ಏನು ಅನ್ನುವಂಥದ್ದು ನನಗೆ ಗೊತ್ತು ಅನ್ನುವಂತಹ ತಂದೆ ಇದ್ದರೆ ಪರವಾಗಿಲ್ಲ. ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನ ಸರಿಯಾಗಿಲ್ಲ ಅಂದಾಗ ಏನಂದರೆ ಡಿಪ್ರೆಷನ್ಗೆ ಹೋಗಿ ತಂದೆ ತಾಯಿಗಳೇ ಪ್ರಾಣ ಕಳ್ಕೊಂಡಿದ್ದನ್ನು ನೋಡಿದ್ದೀವಿ ನಾವು. ಯಾರೇ ಇರಲಿ, ಏನೇ ಇರಲಿ, ನಾನು ಹೇಳೋದಿಷ್ಟೇ, ಎಲ್ಲರೂ ಕೂಡ ನಿಮ್ಮ ಸೊಸೆಯನ್ನು ನೀವು ಮಗಳ ಹಾಗೆ ನೋಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸೊಸೆ ಥರ ಹಾಗಾದರೂ ನೋಡ್ಕೊಳ್ಳಿ. ಯಾವತ್ತೂ ಅವರು ತವರ ಮನೆ ಸೇರೋ ಹಾಗೆ ಮಾಡಬೇಡಿ ಅನ್ನೋದೇ ನನ್ನ ಅನಿಸಿಕೆ. ಯಾಕಂದರೆ ಯಾರು ಕೂಡ ಹೇಳ್ತಾರೆ ಎಲ್ಲರಿಗೂ ಕಷ್ಟ ಇರ್ತವೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಗಂಡನ ಮನೆಯಲ್ಲಿ, ಹೇಳುವುದು ಸಹಜ. ಪ್ರಾಕ್ಟಿಕಲ್ಗೂ ಥಿಯರಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ನೋವುಗಳನ್ನು ಅನುಭವಿಸಿದಾಗಲೇ ಅದೇನು ಅಂತ ಗೊತ್ತಾಗೋದು. ಏನೇ ಇರಲಿ, ದಯವಿಟ್ಟು ಭೇದ ಭಾವ ಮಾಡಬೇಡಿ. ನಿಮ್ಮ ಮಗಳನ್ನು, ನಿಮ್ಮ ಸೊಸೆಯನ್ನು ಸಮಾನವಾಗಿ ಕಾಣಿ. ಆವಾಗ ಮಾತ್ರ ಒಳ್ಳೆಯದಾಗುತ್ತೆ. ಯಾವ ಹೆಣ್ಮಗಳಿಗೂ ಕೂಡ ತವರು ಮನೆ ಹೋಗಿ ಸೇರುವಂತಹ ಕಷ್ಟ ಬರಬಾರ್ದು. ಯಾಕಂದರೆ ಎಲ್ಲರ ಮನಸ್ಥಿತಿಗಳು, ಎಲ್ಲ ಪೇರೆಂಟ್ಸ್ ತಂದೆ ತಾಯಿಯ ಮನಸ್ಥಿತಿ ಒಂದೇ ಇರಲ್ಲ.
ಪಾತ್ರೆ ಮೇಲೆ ಏನೋ ಬಿದ್ದೋಗುತ್ತೆ ಅಂತ ನಾವು ಪಾತ್ರೆ ಮೇಲೆ ಒಂದು ಪ್ಲೇಟ್ನ ಇಡ್ಬೋದು, ಆದರೆ ಜನರ ಬಾಯನ್ನು ಮುಚ್ಚೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಸ್ಟ್ರಾಂಗ್ ಆಗಿರಲ್ಲ ಲೈಫಿಗೆ. ಓಕೆ, ತುಂಬ ವಿಚಾರಗಳನ್ನು ಮಾಡ್ತಾ ಇರ್ತಾರೆ, ಅದಕ್ಕೆ ಅವಕಾಶ ಕೊಡಬೇಡಿ. ಓಕೆ, ಯಾರ ಬಾಳಲ್ಲೂ ನೀವು ಹೂವಾಗಿ ಓಕೆ ಆಗದೇ ಇದ್ರೂ ಪರವಾಗಿಲ್ಲ, ಮುಳ್ಳಂತೂ ಆಗೋಕ್ಕೆ ಹೋಗಬೇಡಿ ಅನ್ನೋದೇ ನನ್ನ ಅನಿಸಿಕೆ. ಓಕೆ, ಇದು ಎಷ್ಟು ಜನರ ಹೆಣ್ಮಕ್ಕಳಲ್ಲಿ ಓಕೆ ಎಷ್ಟು ಜನ ತಮ್ಮ ತವರು ಮನೆಯಲ್ಲಿ ಹೋಗಿ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಅದೆಷ್ಟು ನೋವಾಗಿದೆಯೋ ಗೊತ್ತಿಲ್ಲ. ಏನೇ ಇರಲಿ ಅವರಿಗೆಲ್ಲರಿಗೂ ಕೂಡ ಆ ದೇವರು ಎಲ್ಲವನ್ನು ಸಹಿಸ್ಕೊಳ್ಳುವಂತಹ ಶಕ್ತಿ ಕೊಡಲಿ. ಓಕೆ, ಅವ್ರ ತಂದೆ ತಾಯಿಗೂ ಕೂಡ ಅವರಿಗೆ ಸಪೋರ್ಟಿವ್ ಆಗಿರಲಿ ಅಂತ ಹೇಳ್ತೀನಿ. ಇದು ಸರಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.